ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಪಾತ್. ಗಾಯ್ಸ್, ಇವತ್ತು ನಮ್ಗೆ ಗೊತ್ತಿರೋ ಹಾಗೆ ನಿಫ್ಟಿ 50 0.97% ಅಷ್ಟು ಡೌನಲ್ಲಿ ಕ್ಲೋಸ್ ಕೊಡ್ತು. ಹತ್ತತ್ರ ರೌಂಡ್ ಫಿಗರ್ನ ಹಿಡಿಯೋದಾದರೆ 1% ಅಷ್ಟು ಡೌನಲ್ಲಿ ನಮಗೆ ಇವತ್ತು ಕ್ಲೋಸನ್ನು ಕೊಡ್ತು. ಆ್ಯಕ್ಚುಲಿ ಇದರ ಇಂಪ್ಯಾಕ್ಟು ಅಂದರೆ ಅಫ್ಕೋರ್ಸ್ ನಿಫ್ಟಿ ಬ್ಯಾಂಕ್ ಹೇಗೆ ಪರ್ಫಾರ್ಮ್ ಮಾಡುತ್ತೋ ಅದೇ ಥರನಾಗಿ ನಿಫ್ಟಿ 50 ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳಿದ್ರೆ ಹತ್ತತ್ರ 30% ಅಷ್ಟು ವೆಯ್ಟೇಜು ಬ್ಯಾಂಕಿಂಗ್ ಸೆಕ್ಟರು ನಿಫ್ಟಿ 50ಯಲ್ಲಿ ಕೊಡುತ್ತೆ. ಸೊ ನಿಫ್ಟಿ ಬ್ಯಾಂಕ್ ನೋಡ್ಬೋದು ನೀವು 1.76% ಅಷ್ಟು ಡೌನಲ್ಲಿ ಇವಾಗ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಅಂತ ಇದೇನಪ್ಪ ಮೇಜರ್ ಏನು ರೀಸನ್ ಇರ್ಬೋದು? ಸೊ ಏನು ರೀಸನ್ಗೆ ಬಿತ್ತು ಇವತ್ತು ಮಾರ್ಕೆಟು? ಮೇನ್ ರೀಸನ್ ಇವತ್ತು ಆ್ಯಕ್ಚುಲಿ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇವತ್ತೇನು MPCಯ ಮೀಟಿಂಗ್ ಇತ್ತು. ಸೊ ಆ ಒಂದು ಕಾರಣಕ್ಕೋಸ್ಕರ ಮಾರ್ಕೆಟು ಬಿತ್ತು. ಮೀಟಿಂಗ್ ಇರೋ ಕಾರಣಕ್ಕೆ ಅಂತ ಹೇಳಿದ ತಕ್ಷಣ ಮೀಟಿಂಗ್ ಮಾಡಿದ್ರು, ಸೊ ಅದಕ್ಕೋಸ್ಕರ ಬಿತ್ತು ಅಂತ ಅಲ್ಲ. ಆ್ಯಕ್ಚುಲಿ ಮೀಟಿಂಗಲ್ಲಿ ಎಲ್ಲ ಕರೆಕ್ಟಾಗಿ ನಡೀತಿತ್ತು. ಬಟ್ ಆದರೆ ಒಂದು ಮ್ಯಾಟ್ರ್ ಮಾತ್ರ ಔಟ್ ಆಫ್ ಸಿಲೆಬಸ್ ಅಂತ ಹೇಳ್ಬೋದು. ಔಟ್ ಆಫ್ ಸಿಲೆಬಸ್ಸಲ್ಲಿ ಇರತಕ್ಕಂಥ ಒಂದು ಮ್ಯಾಟ್ರನ್ನ ಶಕ್ತಿಕಾಂತ್ ದಾಸ್ ಅವರು ಹೇಳ್ತಾರೆ. ಸೊ ಏನಪ್ಪ ಅದು, ಬ್ಯಾಂಕಿಂಗ್ ಸೆಕ್ಟರು ಯಾಕೆ ಬಿದ್ವು? ಸೊ ಒಂದೊಂದಾಗೆ ನೋಡ್ತಾ ಹೋಗೋಣ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಬ್ಯಾಂಕ್ಸ್ ಮಸ್ಟ್ ಟೆಲ್ ಬಾರೋವರ್ಸ್ the entire cost of a loan including fees and another charges. RBI ಅಂದರೆ ಏನು, ನಾವು ಸಾಲಗಾರರು ಅಂದರೆ ಸಾಲ ತೊಗೊಳಕ್ಕೆ ನಾವೇನು ಹೋಗ್ತೀವೋ, ಲೋನ್ ತೊಗೊಳಕ್ಕೆ ನಾವು ಹೋಗ್ತೀವೋ ಬ್ಯಾಂಕಿಗೆ. ಸೊ ಅಂಥ ಸಮಯದಲ್ಲಿ ಅಂಥ ವ್ಯಕ್ತಿಗಳಿಗೆ ಹಿಡನ್ ಚಾರ್ಜಸ್ ಏನೇನಿರುತ್ತಲ್ಲ ಅದನ್ನೆಲ್ಲ ಹೇಳಬೇಕು. ಇನ್ನು ಸಿಂಪಲ್ಲಾಗಿ ನೋಡೋದಾದರೆ ನೋಡಿ, ಇನ್ನೊಂದಿದೆ, ನೋ ಮೋರ್ ಹಿಡನ್ ಚಾರ್ಜಸ್ ಬೈ ಬ್ಯಾಂಕ್ಸ್ NBFCs to all borrowers as RBI makes declaring actual interest rate mandatory. ಅಂದರೆ ನೋ ಮೋರ್ ಹಿಡನ್ ಚಾರ್ಜಸ್, ಇನ್ಮೇಲೆ ಹಿಡನ್ ಚಾರ್ಜಸ್ಸು ಇರೋದಿಲ್ಲ. ಅಂದರೆ ಏನಿರುತ್ತೋ ಅವ್ರ ಆ್ಯಕ್ಚುಯಲ್ ಪ್ರೈಸು ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆಯೋ ಅದನ್ನು ಅವರು ಡಿಸ್ಕ್ಲೋಸ್ ಮಾಡಬೇಕು. ಇದು ಕೂಡ ಮ್ಯಾಂಡೇಟ್ರಿ. ಈ ಸ್ಟೇಟ್ಮೆಂಟಲ್ಲೇ ಇದೆ ನೋಡಿ, ಇಂಟ್ರೆಸ್ಟ್ ರೇಟ್ ಇದು ಮಾಡ್ತಕ್ಕಂಥದ್ದು ಮ್ಯಾಂಡೇಟ್ರಿ. ಸೊ ಓಕೆ, ಇದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ನಾವು ನೋಡೋದಾದರೆ, ಫಾರ್ ಎಕ್ಸಾಂಪಲ್ಲು ABC ಅಂತಕ್ಕಂಥದ್ದು ಒಂದು ಬ್ಯಾಂಕು, ಹಾಗೆಯೇ XYZ ಅಂತಕ್ಕಂಥದ್ದು ಇನ್ನೊಂದು ಬ್ಯಾಂಕು. ಓಕೆನಾ? ಇವಾಗ ಏನಪ್ಪ ಮಾಡ್ತಾರೆ ಇವರು? ಏನಿಲ್ಲ, ಲೋನನ್ನು ಕೊಡ್ತಾರೆ, ಅದರಿಂದ ಬರ್ತಕ್ಕಂಥ ಇಂಟ್ರೆಸ್ಟಿಂದ ಇವರು ಟರ್ನ್ ಓವರ್ ಮಾಡ್ತಾರೆ. ಅದೇ ಪ್ರಾಫಿಟ್ ಇವರಿಗೆ ಮೇಯ್ನಾಗಿ. ಓಕೆ, ABC ಲಿಮಿಟೆಡ್ ಕಂಪ್ನಿಯವನು ಬ್ಯಾಂಕ್ ಅವನು ಏನು ಮಾಡ್ತಾನೆ, ನಾನು 8% ಇಂಟ್ರೆಸ್ಟ್ ರೇಟಲ್ಲಿ ನಾನು ನಿಮಗೆ ಲೋನ್ ಕೊಡ್ತೀನಿ ಅಂತ ಹೇಳ್ತಾರೆ. ಯಾರೋ ABC ಕಸ್ಟಮರ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ. XYZ ಬ್ಯಾಂಕ್ ಅವ್ನು ಏನು ಮಾಡ್ತಾನೆ, 10% ಕೊಡ್ತೀನಪ್ಪ ನಾನು, ತಗೊಳ್ಳಿ ಅಂತ ಹೇಳ್ತಾನೆ. ಕಸ್ಟಮರ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ABC ಅವನು ಏನು ಮಾಡಿದ್ದಾನೆ, ಆಲ್ರೆಡಿ 8% ಕೊಡ್ತೀನಿ ಅಂತ ಹೇಳಿದ್ದಾನೆ. ಜನ ಏನು ಮಾಡ್ತಾರೆ, ಈ ABC ಬ್ಯಾಂಕಲ್ಲಿ ಚೆನ್ನಾಗಿದೆ 8%, ಸೊ ಅಲ್ಲಿಗೆ ಹೋಗೋಣ, ನಾವು 8% ಇರೋ ಹತ್ರ ನಾವು ಹೋಗಿ ತೊಗೊಳೋಣ. ಬಟ್ ಆ್ಯಕ್ಚುಲಿ ಅಲ್ಲೇನು ಹಿಡನ್ ಚಾರ್ಜಸ್ ಅಂತ ನಾವು ಹೇಳಿದ್ವಲ್ಲ, ಅದೆಲ್ಲ ಸೇರಿಸಿದ್ರೆ, ಫಾರ್ ಎಕ್ಸಾಂಪಲ್ ಡಾಕ್ಯುಮೆಂಟೇಷನ್ ಚಾರ್ಜಸ್ ಆಗಿರ್ಬೋದು, ಹಾಗೆಯೇ ಈ ಪ್ರೋಸೆಸ್ ಫೀಸ್ ಅಂತ ಇರುತ್ತೆ ಅದಾಗಿರ್ಬೋದು, ಎಲ್ಲ ಇನ್ಕ್ಲೂಡ್ ಮಾಡಿಬಿಟ್ಟು ಹತ್ತತ್ರ ಈ 8%ನ್ನು ಅವ್ರು ಕೂಡ 10%ಗೆ ತೊಗೊಬರ್ತಾರೆ. ಆದರೆ ನಮಗೇನು ನೋಡೋಕ್ಕೆ ಸಿಗೋದು 8% ಮೇಲ್ಗಡೆ. ಬಟ್ ಇರೋದು ಆ್ಯಕ್ಚುಲಿ ಎಲ್ಲ ಅಡ್ಜಸ್ಟ್ಮೆಂಟ್ ಎಲ್ಲ ಸೇರಿಬಿಟ್ಟು ಆಗೋದು ಅದು 10%. ಇದೇ ಹಿಡನ್ ಚಾರ್ಜಸ್ಸು. ಯಾವುದೋ ಈ 2% ಏನಿದೆಯಲ್ಲ, ಇದು ಹಿಡನ್ ಚಾರ್ಜಸ್ಸು. ಆ್ಯಕ್ಚುಲಿ ಪ್ರೈವೇಟ್ ಬ್ಯಾಂಕ್ಸ್ಗಳು ಮಾಡ್ತಿರ್ತಕ್ಕಂಥದ್ದು ಇದನ್ನು ಮಾಡಿಬಿಟ್ಟೆ ಅಂದರೆ ಅಟ್ರಾಕ್ಟ್ ಮಾಡ್ತಿರೋದು ಕಸ್ಟಮರ್ನ, NBFCs ಆಗಿರ್ಬೋದು, ಹಾಗೆಯೇ ಬ್ಯಾಂಕ್ಗಳಾಗಿರ್ಬೋದು. ಸೊ ನೆಕ್ಸ್ಟ್ ನೋಡೋದಾದ್ರೆ ನೋಡಿ, ನ್ಯೂಸಲ್ಲಿ ಆ್ಯಸ್ ಪರ್ ದ ಅನೌನ್ಸ್ಮೆಂಟ್ ಮೇಡ್, ಆಲ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ ಆರ್ ನೌ ರಿಕ್ವೈರ್ಡ್ ಟು ಪ್ರೊವೈಡ್ ಆಲ್ ಚಾರ್ಜಸ್ ಎಲ್ಲ ಚಾರ್ಜು ಕೂಡ, ಲೈಕ್ ಪ್ರೊಸೆಸಿಂಗ್ ಫೀ, ನಾನು ಹೇಳಿದ್ನಲ್ಲ ಪ್ರೊಸೆಸಿಂಗ್ ಫೀ, ಡಾಕ್ಯುಮೆಂಟೇಷನ್ ಇಲ್ಲಿದೆ, ಡಾಕ್ಯುಮೆಂಟೇಷನ್ ಚಾರ್ಜಸ್ ಎಕ್ಸೆಟ್ರಾ, ದಟ್ ಆರ್ ಆ್ಯಕ್ಚುಲಿ loaded into interest rate on a loan in a key fact statement, KFS. ಆ್ಯಕ್ಚುಲಿ KFS ಅಂತಕ್ಕಂಥ ಒಂದು ಏನಿದೆ ಸ್ಟೇಟ್ಮೆಂಟು, ಕೀ ಫ್ಯಾಕ್ಟ್ ಸ್ಟೇಟ್ಮೆಂಟಲ್ಲಿ ಅದೆಲ್ಲವೂ ಕೂಡ ಮೆನ್ಷನ್ ಮಾಡಿರಬೇಕು, ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ರೇಟ್ ಎಷ್ಟಾಗುತ್ತೆ ಕಂಪ್ಲೀಟಾಗಿ. ಈ ಮುಂಚೆ ಮಾಡ್ತಿಲ್ವಾ ಅಂತ ಎಷ್ಟೋ ಜನಕ್ಕೆ ಕ್ವಶನ್ ಬರುತ್ತೆ. ಅಫ್ಕೋರ್ಸ್ ಈ ಮುಂಚೆನೂ ಕೂಡ ಮಾಡ್ತಿದ್ರು. ಆದರೆ ಏನು ಮಾಡ್ತಿದ್ರಪ್ಪ ಅಂತ ಹೇಳಿದ್ರೆ, ನಮಗೆಲ್ಲ ಒಂದು ಕಡೆ ನಮಗೆ ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಅಂತ ಹೇಳ್ಬಿಟ್ಟು ಒಂದು ಶೀಟ್ ಸಿಗೋದು. ಅದರಲ್ಲಿ ಹತ್ತತ್ರ ಏನಾಗಿರ್ತಿತ್ತು ಅಂತ ಹೇಳಿದ್ರೆ, ಒಂದು 8-10 ಪೇಜ್ ಇರೋದು.
8-10 ಪೇಜ್ ಇರ್ತಿತ್ತು. ನಾವೇನು ಮಾಡ್ತೀವಿ, ಹ್ಯೂಮನ್ ಟೆಂಡೆನ್ಸಿ, ಯಾರಿಗೆ ಆಗ್ಲೂ ಕೂಡ 8 ಪೇಜನ್ನು ಓದೋಕ್ಕಂಥ ಪೇಷನ್ಸೇ ಇರಲ್ಲ. ಅಲ್ಲಿ ಆಲ್ರೆಡಿ 10-15 ಸೈನ್ ಮಾಡಿಸಿರ್ತಾರೆ ನಮ್ಮ ಕೈಯಲ್ಲಿ. 8-10 ಪೇಜ್ ಅಂತೂ ನಾವು ಓದೋದೂ ಇಲ್ಲ. ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಇರೋದೇ ಒಂದು ಪೇಜ್ ಮ್ಯಾಟ್ರನ್ನ ದೊಡ್ಡ ಫಾಂಟ್ ಮಾಡಿ ಆಗಲಿ ಅಥವಾ ಏನೋ ಆ್ಯಡ್ ಮಾಡಿ ಅದು ಇದು ಮಸಾಲ ಆ್ಯಡ್ ಮಾಡಿಬಿಟ್ಟು ಒಂದು 5-6 ಪೇಜ್ ಅಷ್ಟು ಮಾಡಿಬಿಟ್ಟಿರ್ತಾರೆ. ನಾವು ಓದಲ್ಲ ಅದನ್ನು. ಅಲ್ಟಿಮೇಟಾಗಿ ಸುಮ್ಮನೆ ಸೈನ್ ಮಾಡ್ತೀವಿ, ಬರ್ತೀನಿ. ಬಟ್ ಇವಾಗ ಆ ಥರ ಮಾಡೋಂಗಿಲ್ಲ. ಶಾರ್ಟ್ ಆಗಿರಬೇಕು. ಅದೇನು KFS ಕೀ ಫ್ಯಾಕ್ಟರ್ ಸ್ಟೇಟ್ಮೆಂಟು, ಅದರಲ್ಲಿ ಎಲ್ಲದೂ ಕೂಡ ಇನ್ಕ್ಲೂಡ್ ಆಗಿರಬೇಕು. ಇಂಟ್ರೆಸ್ಟ್ ರೇಟು ಏನು, ಮತ್ತು ಡಾಕ್ಯುಮೆಂಟೇಷನ್ ಫೀಸು, ಹಾಗೆಯೇ ಪ್ರೊಸೆಸಿಂಗ್ ಫೀಸ್ ಆಗಿರ್ಬೋದು, ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿರಬೇಕು ಅದರಲ್ಲಿ. ಓಕೆ, ಅದೊಂದಾದರೆ ಇನ್ನೊಂದೇನೆಂದರೆ ಬ್ಯಾಂಕಿಂಗಿಗೂ ಇದು ಅಪ್ಲೈ ಆಗುತ್ತೆ. ಹಾಗೆಯೇ NBFCಗಳು ಏನಿದಾವಲ್ಲ, NBFCಗಳಿಗೆ ಕೂಡ ಇದು ಅಪ್ಲೈ ಆಗುತ್ತೆ. ಅಂದರೆ ಅವ್ರು ಕೂಡ KFSನ ಕೊಡಬೇಕು ಇನ್ಮೇಲೆ ಅಂಥೇಳಿ RBI ಗವರ್ನರ್ ಅವರು ಹೇಳಿದರು. ಸೊ ಆ ಕಾರಣದಿಂದಾಗಿ ನಿಫ್ಟಿ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇರ್ತಕ್ಕಂಥ ಈ ಪ್ರೈವೇಟ್ ಬ್ಯಾಂಕಿಂಗಲ್ಲಿ ಇರ್ತಕ್ಕಂಥ ಸ್ಟಾಕ್ಗಳು ತುಂಬ ಬಿದ್ದು ಇವತ್ತು. ಸೊ ಆ ಕಾರಣಕ್ಕೋಸ್ಕರ ನಿಫ್ಟಿ ಇವತ್ತು ಸ್ವಲ್ಪ ತೆರನಾಗಿ 1% ಅಷ್ಟು ನೆಗೆಟಿವಲ್ಲಿ ಕ್ಲೋಸ್ ಕೊಡ್ತು. ಓಕೆ, ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ, ಈ ಮ್ಯಾಟ್ರಲ್ಲಿ ಯಾವಾಗ ಕಸ್ಟಮರು ಹ್ಯಾಪಿ ಆಗ್ತಾನೋ ಕಂಪನಿಗಳು ಸ್ಯಾಡ್ ಆಗ್ತವೆ. ಇದು ಆ್ಯಕ್ಚುಲಿ ನಮಗೆ ಏನು, ನಾವು ಕಸ್ಟಮರ್ಸ್ ಇದೀವಲ್ಲ, ನಮಗೆ ಓಕೆ ಖುಷಿ ಪಡ್ತಕ್ಕಂಥ ವಿಚಾರ. ಬಟ್ ಕಂಪನಿಯವನಿಗೇನು ಇನ್ಮೇಲೆ ಅಟ್ರಾಕ್ಟ್ ಮಾಡೋಕ್ಕಾಗಲ್ಲ. 10% ಇರೋದನ್ನು ನಾವು 8% ಕೊಡ್ತೀವಿ ಬರ್ರಿ ಅಂತ ಹೇಳ್ಬಿಟ್ಟು ಆಮೇಲೆ ಗೊತ್ತಿಲ್ದಂಗೆ 2%ನ ಹಾಕೋಕ್ಕಾಗಲ್ಲ. ಸೊ ಇದೆಲ್ಲ ಒಂದು ಕೂಡ ಈ ಒಂದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಏನು ಬರ್ತಾವಲ್ಲ ಬ್ಯಾಂಕ್ಗಳು, ಸೊ ಅವುಗಳಿಗೆ ಒಂದು ಸ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಓಕೆ, ಮುಂದಿನ ದಿನಗಳಲ್ಲಿ ನೋಡೋಣ ಇದು ಯಾವ್ಯಾವ ಥರ ಇಂಪ್ಯಾಕ್ಟನ್ನು ಕೊಡುತ್ತೆ ಅಂತ ಹೇಳ್ಬಿಟ್ಟು. ಇದು ಏನು ಆದರೆ ಇಡೀ ಸೆಕ್ಟರ್ಗೆ ಆಗುತ್ತಿದ್ದು, ಏನು ಪರ್ಟಿಕ್ಯುಲರ್ ಆಗಿ ಒಂದೇ ಒಂದು ಕಂಪನಿಗೆ ಆಗಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಈ ಥರ ಬರ್ತಾನೆ ಇರ್ತವೆ, ಹೋಗ್ತಾನೆ ಇರ್ತವೆ, ಕಂಪನಿಗಳು ಬಿಸ್ನೆಸ್ ಮಾಡ್ತಾನೆ ಇರ್ತವೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಏನು ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ಒಂದು ಲೈಕು ಎಲ್ಲೊಂದು ಕಡೆ ಒಂದು ಮೋಟಿವೇಶನ್ ಅಂತ ಅನಿಸುತ್ತೆ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.